ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ಚಾನಲ್. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಮೆಂತೆ ಕಡುಬು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಈ ಮೆಂತೆ ಕಡುಬು ಅಂದರೆ ಎಲ್ರಿಗೂ ತುಂಬಾ ಇಷ್ಟ. ಬನ್ನಿ ಇದನ್ನು ಖಾರವಾಗಿ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಗೋಧಿ ಹಿಟ್ಟನ್ನು ಜರಡಿಯಿಂದ ಹಿಡಿದುಕೊಳ್ಬೇಕು. ನಾನಿಲ್ಲಿ 6 ಜನಕ್ಕಾಗೋಷ್ಟು ಹಿಟ್ಟು ತೆಗೆದುಕೊಂಡಿದ್ದೀನಿ. ಈ ಹಿಟ್ಟಿಗೆ ಸ್ವಲ್ಪ ಎಣ್ಣೆ, 3 ಚಮಚ ಖಾರ, ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಧನಿಯಾ ಪುಡಿಯನ್ನು ಹಾಕಿ ಧನಿಯಾ ಪುಡಿ ಹಾಕಿದ ನಂತರ ಇದನ್ನು ಕೈಯಿಂದ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈ ಹಿಟ್ಟಿಗೆ ಎಲ್ಲವನ್ನು ಯಾಕೆ ಹಾಕ್ತಿದ್ದೀವಿ ಅಂತಂದರೆ ಇದೇ ಹಿಟ್ಟಿಂದನೇ ಈ ಮೆಂತೆ ಕಡುಬಿಗೆ ಟೇಸ್ಟ್ ಹೆಚ್ಚಾಗೋದು. ಅದಕ್ಕಾಗಿ ಈ ಹಿಟ್ಟನ್ನು ನಾರ್ಮಲ್ ಚಪಾತಿ ಹಿಟ್ಟಿನ ಥರ ಅಲ್ಲದೇ ಈ ಥರ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟು ನಾದ್ಕೊಳೋದ್ರಿಂದ ಮೆಂತೆ ಕಡುಬು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಮೆಂತೆ ಹಿಟ್ಟು ಈ ಮಿಕ್ಸನ್ನು ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟನ್ನು ಅದಕ್ಕೆ ನಾದ್ಕೋಬೇಕು. ನಾದ್ಕೊಂಡು 15ರಿಂದ 20 ನಿಮಿಷ ನೆನೆಯಲ್ಲಿ ಬಿಡಬೇಕು. ಈ ಹಿಟ್ಟು ನೆಂದ ನಂತರ ನಾನಿಲ್ಲಿ ತೋರಿಸ್ತಿರೋ ಥರ ಚಪಾತಿ ಹಿಟ್ಟನ್ನು ಉದ್ದಕ್ಕೆ ಸಣ್ಣಗೆ ಈ ಥರ ಮಾಡಿಕೊಂಡು ಕೈಯಿಂದ ಬೇಕಾದರೂ ಕತ್ತರಿಸ್ಕೋಬೋದು. ಇಲ್ಲ ನಿಮಗೆ ಸಮಯ ಇಲ್ಲ, ನಮಗೆ ತುಂಬಾ ಟೈಮ್ ಹಿಡಿಯುತ್ತೆ, ಮಾಡೋಕ್ಕಾಗಲ್ಲ ಅಂತಂದರೆ ಈ ಥರ ಉದ್ದುದ್ದಾಗಿ ಚಪಾತಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಒಂದೇ ಸಾರಿ ನೈಫ್ ಅಥವಾ ಸೀಸರಿಂದ ಕಟ್ ಮಾಡ್ಕೋಬೋದು. ಆವಾಗ ನಿಮ್ಗೆ ಸಮಯನೂ ಉಳಿಯುತ್ತೆ. ಇಲ್ಲ ಜಾಸ್ತಿ ಟೈಮ್ ಹಿಡಿಯುತ್ತೆ, ನಂಗೆ ಮಾಡೋಕ್ಕಾಗಲ್ಲ ಅಂತಂದರೆ ಆ ಥರನೂ ಮಾಡ್ಕೋಬೋದು. ಇಲ್ಲ ಕೈಯಿಂದ ಚಿಕ್ಕದಾಗಿ ಇಲ್ಲಿ ನಾವು ತೋರಿಸ್ತಿರೋ ಥರ ಆದರೂ ಹಿಟ್ಟನ್ನ ಕಟ್ ಮಾಡ್ಬೋದು. ಕಟ್ ಮಾಡಿದ ನಂತರ ಈ ಹಿಟ್ಟಿಗೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಬೆರೆಸೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಹೀಗೆ ರೆಡಿಯಾಗಿರೋ ಪೀಸಸ್ನ ಒಂದು ಪಾತ್ರೆಯಲ್ಲಿ ನೀರು ಕುದಿಯಲಿಡಬೇಕು. ಆ ನೀರಿಗೆ ಸ್ವಲ್ಪ ಎಣ್ಣೆ ಹಾಕಿ ನೀರು ಬಿಸಿ ಆಗೋವರೆಗೂ ಕಾದು ಆ ನೀರಿಗೆ ಈ ರೆಡಿಯಾಗಿರೋ ಪೀಸಸ್ನ ನೀರಿಗೆ ಹಾಕಬೇಕು. ಇದನ್ನು 15ರಿಂದ 20 ನಿಮಿಷ ಕುದಿಯಲು ಬಿಡಬೇಕು. ಇದು ಚೆನ್ನಾಗಿ ಕುದ್ದು ಒಳಗಡೆದೆಲ್ಲ ಹಿಟ್ಟು ಈ ಥರ ಬಣ್ಣ ಬದಲಾಗೋವರೆಗೂ ಕುದಿಸಿ ಅದು ಟಚ್ ಮಾಡಿ ನೋಡಿದರೆ ಆಲ್ರೆಡಿ ಜರಗ್ತಾ ಇರುತ್ತೆ. ಇಲ್ಲಾಂದರೆ ಈ ಥರ ಬಣ್ಣ ಬದಲಾಗಿರುತ್ತೆ. ಆವಾಗ ಇದು ಬೆಂದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ 15ರಿಂದ 20 ನಿಮಿಷ ಕುದಿಸಿದ ನಂತರ ಈ ಥರ ಒಂದು ಪಾತ್ರೆಯಲ್ಲಿ ಜರಡಿ ಇಟ್ಕೊಂಡು ಈ ಥರ ಮೇಲಿಂದ ಬಟ್ಟೆ ಇಟ್ಕೊಂಡು ಬಸ್ಕೊಳ್ಬೇಕು. ಆ ನೀರೆಲ್ಲ ಕೆಳಗಡೆ ಇಳಿದ ಮೇಲೆ ಇನ್ನೊಂದು ಪಾತ್ರೆಗೆ ಇಟ್ಕೊಂಡು ಇವಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಬೆರೆಸೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಈಗ ಬಿಸಿಯಾಗಿದ್ದಾಗ ಬಿಸಿನೀರಲ್ಲಿ ಇರುತ್ತಲ್ಲ, ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಆ ಥರ ಆಗಬಾರ್ದಂದ್ರೆ ಸ್ವಲ್ಪನೇ ತಣ್ಣೀರು ಹಾಕಿ ಕೈ ಆಡಿಸ್ಕೊಳ್ಳೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಈಗ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ನಾವು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಮೊದಲನೇದಾಗಿ ಮೆಂತೆಯನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಈ ಮೆಂತೆ ಕಡುಬಿಗೆ ಮೇನು ಮೆಂತೆ ಹಾಗೂ ಬೆಳ್ಳುಳ್ಳಿ, ತುಂಬಾ ಬೆಳ್ಳುಳ್ಳಿ ಬೇಕಾಗುತ್ತೆ. ಬೆಳ್ಳುಳ್ಳಿ ಎಷ್ಟಿರುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿನ ಸುಲಿದಿಟ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಹಾಗೂ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಕೆಂಪಾಗೋವರೆಗೂ ಕಾದು ಅದಕ್ಕೆ ಸ್ವಲ್ಪ ಕರಿಬೇವು ಹಾಗೂ ಸ್ವಲ್ಪ ಸೋಸಿಟ್ಟಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಕೈ ಆಡಿಸ್ಕೋಬೇಕು. ಮೆಂತ್ಯ ಸೊಪ್ಪು ಜಾಸ್ತಿ ಸೂಸ್ಕೊಂಡಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಮಾತ್ರ ಹಾಕಿ ಅದು ಸ್ವಲ್ಪ ತಾಳಿಸ್ಕೋಬೇಕು. ಮೆಂತ್ಯ ಸೊಪ್ಪು ಸ್ವಲ್ಪ ಬಾಡಿದ ಥರ ಆಗಿದ ತಕ್ಷಣವೇ ಈಗ ನಾವು ಮೆಂತ್ಯ ಕಡುಬನ್ನು ತೆಗೆದಿಟ್ಕೊಂಡಿರ್ತೀವಲ್ಲ ತಣ್ಣೀರು ಹಾಕಿ ಅದನ್ನು ಈ ತಾಳಿಸಿರೋ ಸೊಪ್ಪಿಗೆ ಸುರ್ಕೋಬೇಕು. ಹಾಗೆ ಕೈ ಆಡಿಸ್ತಾ ಬಿಡಿಯಾಗಿ ಆಗೋ ಥರ ಕೈ ಆಡಿಸ್ಕೋಬೇಕು ಈ ಮೆಂತ್ಯ ಕಡುಬನ್ನು. ಅದು ಸ್ವಲ್ಪ ಅಂಟ್ಕೊಂಡಿರುತ್ತಲ್ಲ, ಅದು ಬಿಡಿ ಆದಮೇಲೆ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರ ಪುಡಿ ಹಾಗೂ ಅರಿಶಿಣವನ್ನು ಹಾಕಿ ಕೈ ಆಡಿಸ್ಕೋಬೇಕು. ಹಿಟ್ಟನ್ನು ರೆಡಿ ಮಾಡಬೇಕಾದ್ರೇ ಆಲ್ರೆಡಿ ಖಾರ ಪುಡಿ, ಉಪ್ಪು ಮತ್ತು ಅರಿಶಿಣ ಹಾಗೆ ಧನಿಯಾ ಪುಡಿ ಆಲ್ರೆಡಿ ಹಾಕಿರ್ತೀವಲ್ಲ, ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಹಾಕ್ಕೊಂಡು ಆಮೇಲೆ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಬೇಕಾದರೆ ಸೇರಿಸ್ಕೋಬೋದು. ಇದು ಎಷ್ಟು ಖಾರವಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಖಾರ ಇಷ್ಟ ಇಲ್ಲ ಅಂದರೆ ನಿಮಗೆ ಬೇಕಾದಷ್ಟು ಖಾರನ ಹಾಕ್ಕೋಬೋದು. ನಿಮಗೆ ಅಂದರೆ ಜಾಸ್ತಿ ಖಾರ ತಿನ್ನೋರಿಲ್ಲ ಮನೆಯಲ್ಲಿ ಅಂತಂದರೆ ನಿಮಗೆ ಬೇಕಾದಷ್ಟು ನೋಡಿ ಖಾರ ಪುಡಿ ಹಾಕಬೇಕು. ಈಗ ಮೆಂತೆ ಇನ್ನೂ ಉಳಿದಿರೋ ಮೆಂತೆನ ಇದಕ್ಕೆ ಮತ್ತೆ ಸ್ಲೋ ಆಗಿ ಸರಿಸ್ಕೊಂಡು ಕೈ ಆಡಿಸ್ತಾ ಹಾಗೆ ತಿರುಗಿಸ್ಕೊತಾನೆ ಇರಬೇಕು. ಈ ಮೆಂತ್ಯ ಸೊಪ್ಪು ಹಾಗೂ ಬೆಳ್ಳುಳ್ಳಿ ಎಷ್ಟು ಹೆಚ್ಚಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಈ ಹೆಸ್ರಿಗೆ ತಕ್ಕಂತೆಯೇ ಮೆಂತ್ಯ ಕಡುಬು ಅಂದರೆ ಮೆಂತ್ಯ ಸೊಪ್ಪು ಜಾಸ್ತಿನೇ ಇರಬೇಕು, ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಕೊನೆಯದಾಗಿ ಇಲ್ಲಿ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣು ತೆಗೆದುಕೊಂಡು ಅದನ್ನೆಲ್ಲ ಬೀಜ ತೆಗೆದು ಇದಕ್ಕೆ ಲಾಸ್ಟಲ್ಲಿ ನಿಂಬೆಹಣ್ಣನ್ನು ಹಿಂಡ್ಕೋಬೇಕು. ನೀವು ಬೇಕಿದ್ದರೆ ಇಲ್ಲಿ ಟೊಮೊಟೊನೂ ಬೇಕಿದ್ರೂ ಯೂಸ್ ಮಾಡ್ಬೋದು. ಅದು ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ನಮ್ಮ ಮನೆಯಲ್ಲಿ ನಾವು ಟೊಮೊಟೊ ಜಾಸ್ತಿ ಬಳಸೋದಿಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕ್ಕೋತಾ ಇದ್ದೀವಿ. ಅಂದರೆ ಹುಳಿಯಾಗಿ ಚೆನ್ನಾಗಿ ಬರಲಿ ಅಂತ ಹೇಳಿ. ನೀವು ಬೇಕಿದ್ದರೆ ಟೊಮೊಟೊನೂ ಯೂಸ್ ಮಾಡ್ಬೋದು, ಅದು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ.
ಬೇಡದೇ ಇರೋರು ನಿಂಬೆಹಣ್ಣಿನ ರಸವನ್ನು ಬೇಕಾದರೂ ಹಾಕ್ಕೋಬೋದು. ಮುಂದೆ ಹೀಗೆ ಒಂದು ಸ್ವಲ್ಪ ಹೊತ್ತು 15-20 ನಿಮಿಷ ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾ ಇದನ್ನು ಸ್ವಲ್ಪ ಬೇಯಲ್ಲಿ ಬಿಡಬೇಕು. ಅಂದರೆ ಈ ಸೊಪ್ಪು ಹಸಿದು ಹಾಕಿರ್ತೀವಲ್ಲ, ಹಸಿಯದಾಗಿ ಹಾಕಿರೋದ್ರಿಂದ ಅದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಬಿಡೋವರೆಗೂ ಕೈ ಆಡಿಸ್ಕೊಂಡಿರಬೇಕು. ನಿಮಗೇನಾದರೂ ಅದು ಸ್ವಲ್ಪ ಜಾಸ್ತಿ ಡ್ರೈ ಅನಿಸ್ತಿದೆ ಅಂತಂದರೆ ಮೇಲೆ ಬೇಕಿದ್ದರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಾದ್ರೂ ಕಲಿಸ್ಕೋಬೋದು. ಇಲ್ಲ ಬೇಡ ನಮ್ಗೆ ಎಣ್ಣೆ ಜಾಸ್ತಿ ಬೇಡ ಅಂತಂದರೆ ಹಾಗೇ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ಬಿಸಿ ಬಿಸಿಯಾಗಿ ತಿಂದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಇದು ನಮ್ಮ ಕಡೆ ಸ್ಪೆಷಲ್. ನೀವು ಟ್ರೈ ಮಾಡಿ ಇದನ್ನು ಮನೆಯಲ್ಲಿ ಹೇಗಿತ್ತಂತ ಒಂದು ಸಾರಿ ಕಮೆಂಟ್ ಮಾಡಿ ಹೇಳಿ. ಇದು ನಂದು ಯೂಟ್ಯೂಬಲ್ಲಿ ಮೊದಲನೇ ಪ್ರಯತ್ನ. ಪ್ಲೀಸ್ ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಮೊದಲೇ ಪ್ರಯತ್ನ ಆಗಿರೋದ್ರಿಂದ ನನಗೆ ವಾಯ್ಸ್ ಯಾವ ಥರ ಕೊಡೋದಂತ ಗೊತ್ತಾಗಿಲ್ಲ. ಅದಕ್ಕೆ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವುದಾದ್ರೂ ಅಡುಗೆ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ನಮ್ಮ ಅತ್ತೆಯವ್ರ ಜೊತೆಗೆ ಮಾಡಿದ್ದೀನಿ. ಅವರು ಈ ಥರ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ಮಾಡೋದ್ರಲ್ಲಿ ಅವರು ಜಾಸ್ತಿ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ನಾವು ಯಾಕೆ ಯೂಟ್ಯೂಬಲ್ಲಿ ಟ್ರೈ ಮಾಡಬಾರ್ದಂತ ಈ ಥರ ಫಸ್ಟ್ ಪ್ರಯತ್ನ ಮಾಡಿದ್ದೀವಿ. ಪ್ಲೀಸ್ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಹೀಗೆ ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣು ಬೆರೆಸ್ಬೇಕಂತ ಹೇಳಿದ್ನಲ್ಲ, ನಿಂಬೆಹಣ್ಣು ಹಿಂಡ್ಕೊಂಡು ಅದನ್ನು ಸ್ವಲ್ಪ ಕೈ ಆಡಿಸ್ಕೊತಾ ಇರಬೇಕು 15 ನಿಮಿಷನೂ. ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಟರೂ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕೈ ಆಡಿಸ್ಕೊತಾ ಇರಬೇಕು. ಇದನ್ನು ಬಿಸಿ ಬಿಸಿಯಾಗಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.